ಜಿಲ್ಲೆ ಮಳವಳ್ಳಿ ತಾಲೂಕು ಜಡಗನಪುರ ಗ್ರಾಮದ ಗಿಲ್ಲಿ ನಟ ನಟರಾಜ್ರವರು ತಮ್ಮ ಹಾಸ್ಯ ನಟನೆಯಿಂದ ಇಡೀ ರಾಜ್ಯದ ಕನ್ನಡಿಗರ ಮನವನ್ನು ಗೆದ್ದಿದ್ದಾರೆ. ಇಂತಹ ಗ್ರಾಮೀಣ ಪ್ರತಿಭೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ನ ಸ್ಪರ್ಧೆಯಲ್ಲಿ ಇವತ್ತು ಸಂಚಿಕೆ 12ರಲ್ಲಿ ಇವತ್ತು ಅವರು ಅಂತಿಮ ಹಂತದ ಸ್ಪರ್ಧೆಗೆ ಹೋಗಿದ್ದಾರೆ. ಆದ್ದರಿಂದ ತಾವೀಗ ಎಲ್ಲರೂ ಕೂಡ ಗಿಲ್ಲಿ ನಟನಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಒಬ್ಬ ಬಡ ಗ್ರಾಮೀಣ ಪ್ರತಿಭೆಯನ್ನು ನೀವು ವಿಜೇತರನ್ನಾಗಿ ಮಾಡಬೇಕು ಅಂತ ಹೇಳಿದರೆ ತಮ್ಮ ಮೊಬೈಲ್ನಲ್ಲಿ ಜಿಯೋ ಹಾಟ್ ಸ್ಟಾರ್ನಲ್ಲಿ ತಮ್ಮ ಮೊಬೈಲ್ಗೆ ಇನ್ಸ್ಟಾಲನ್ನು ಮಾಡಿಕೊಂಡು ಒಬ್ಬ ವ್ಯಕ್ತಿ 99 ಮತಗಳನ್ನು ಹಾಕಬಹುದು. ಹಾಗಾಗಿ ನೀವು ಏನು ಇವತ್ತು ಗ್ರಾಮೀಣ ಯುವ ಪ್ರತಿಭೆಯನ್ನು ನೀವು ಹೊರ ತರಬೇಕಾದ್ರೆ ತಮ್ಮ ಅಮೂಲ್ಯವಾದ ಮತಗಳನ್ನು ತಾವು ತಮ್ಮ ಕುಟುಂಬದವರು ಮತ್ತು ನಮ್ಮ ಸ್ನೇಹಿತರುಗಳು ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಒಬ್ಬ 10 ಜನಕ್ಕೆ ಮನವನ್ನು ಒಲಿಸಿ ಇವತ್ತು ಗ್ರಾಮೀಣ ಪ್ರತಿಭೆಗೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟು ಇವತ್ತು ಮಂಡ್ಯ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಇಡೀ ನಾಡಿನಾದ್ಯಂತ ಪಸರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ನಮಗೆ ಒಂದು ಸಂಶಯ ಹುಟ್ಟಿದೆ, ಎಲ್ಲೋ ತೋಳ್ಬಲ ಮತ್ತು ಹಣದ ಬಲ ನಡೀತಾ ಇದೆ ಅಂತ ಹೇಳಿ ನಮಗೆ ಅನುಮಾನ ಹುಟ್ಟಿತ್ತು. ಅಂತಹ ಅನುಮಾನಕ್ಕೆ ಎಲ್ಲ ಸ್ವಾಭಿಮಾನಿ ಮತದಾರರು ಅಂಕುಶವನ್ನು ಹಾಕಿ ಜನಬಲವನ್ನು ಪ್ರದರ್ಶನ ಮಾಡಬೇಕು. ನಾವೆಲ್ಲರೂ ಕೂಡ ಗಿಲ್ಲಿ ನಟನನ್ನು ಗೆದ್ದು ಬರುವಲ್ಲಿ ಯಶಸ್ಸನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ನಾಡಿನ ಕಲಾವಿದರಿಗೆ, ಕನ್ನಡಾಭಿಮಾನಿಗಳಿಗೆ, ಕನ್ನಡದ ಹೋರಾಟಗಾರರಿಗೆ, ಕನ್ನಡದ ಸಾಂಸ್ಕೃತಿಕ ಲೋಕದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತೀವಿ. ನಾವೆಲ್ಲರೂ ಕೂಡ ಗಿಲ್ಲಿ ನಟನಿಗೆ ಮತ ನೀಡಿ ಗೆಲ್ಸ್ಕೊ ಬರಬೇಕು. ವಿಜಯೋತ್ಸವವನ್ನು ಆಚರಿಸೋಕ್ಕೆ ನಮ್ಮ ಜೊತೆಲಿ ಕೂಡ ನೀವು ಸಿದ್ಧರಾಗಬೇಕು ಅಂತ ಹೇಳಿ ನಾವು ಮದ್ದೂರಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು ಈ ಕೂಡಲೇ ನಾವು ಈಗಾಗಲೇ ಮತವನ್ನು ಹಾಕೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ತಾವು ಕೂಡ ಮತಗಳನ್ನು ಹಾಕೋದ್ರ ಮುಖಾಂತರ ಗಿಲ್ಲಿ ನಟನಿಗೆ ಅಮೂಲ್ಯವಾದ ಮತಗಳನ್ನು ನೀಡಿ ಇವತ್ತು ಜಯಶೀಲ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಸವಿನಯವಾದ ಪ್ರಾರ್ಥನೆ. ಏನು ಇವತ್ತು ನಮ್ಮ ಗಿಲ್ಲಿ ಅಂತ ನಾವು ಆನೇಕಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀವೋ, ಅವ್ನು ಗೆಲ್ಲೇಬೇಕು ಅಂತಲೇ ನಾವೆಲ್ಲ ಆಶಿಸ್ತಾ ಇದ್ದೀವಿ. ಆಮೇಲೆ ಗೆಲ್ತಾನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕಾಣದ ಕೈಗಳು ಹಿಂದೆಗಡೆ ಏನೇನೋ ಕೆಲಸ ಮಾಡ್ಬೋದು, ಏನೇ ಕೆಲಸ ಮಾಡಿದ್ರು ಜನ ನಿಂತಿರೋದು ಗಿಲ್ಲಿ ಪರ, ಗೆಲ್ಲೋದು ಗಿಲ್ಲಿನೇ. ಆಮೇಲೆ ಮತ್ತೊಂದೇನೆಂದರೆ, ಒಂದು ಕಾಲದಲ್ಲಿ ನಮ್ಮ ದೇವೇಗೌಡರು ಮಂಡ್ಯದಿಂದ ಡೆಲ್ಲಿ ಗಂಟ ಹೆಸರು ಮಾಡಿದ್ರು. ಆ ನಂತರ ಎರಡನೇ ಹೆಸರು ಮಾಡ್ತಿರೋದು ಏಕೈಕ ವ್ಯಕ್ತಿ ಗಿಲ್ಲಿ. ಇಲ್ಲಿಂದ ದೇಶ ಅಲ್ಲ, ಹೊರದೇಶದವರು ಇವತ್ತು ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದ ತಾಕತ್ತು. ಆಮೇಲೆ ಯಾವುದೇ ಸೀಸನಲ್ಲಿ ಈ ಟಿ ಆರ್ ಪಿ ಬಂದಿರೋ ಏಕೈಕ ಕಾರಣ ಅಂದರೆ ಗಿಲ್ಲಿಯಿಂದನೇ ಅಂತ ಹೇಳ್ಬೋದು, ಬೇರೆ ಯಾರಿಂದನೂ ಅಲ್ಲ. ಲಾಸ್ಟಲ್ಲಿ ನೀವೇನೋ ಅದು ಇದು ಮಾಡ್ತಾ ಇರ್ಬೋದು, ಬಟ್ ಜನ ಸಪೋರ್ಟ್ ಇರೋದು ಒಂದೇ ಒಬ್ಬ ವ್ಯಕ್ತಿ ಅಂದರೆ ಗಿಲ್ಲಿ ಮಾತ್ರನೇ. ಅದು ಓಟ್ ಮುಖಾಂತರ ತಿಳಿಸಿದ್ರೆ ಮತ್ತಷ್ಟು ಜನಗಳು ಓಟ್ ಹಾಕಿ ಅವನ್ನ ಗೆಲ್ಲಿಸ್ಬೇಕಾಗಿ ಕೇಳ್ಕೊತ ಇದ್ದೀವಿ. ನಮ್ಮ ರೈತರ ಮಗ ಗೆದ್ದರೆ ನಾವು ಗೆದ್ದಂಗೆ. ಟೈಟಾಗಿ ಹೇಳ್ಕೊಂಡ್ರಿ ಸ್ನೇಹಿತರೆ, ಇವತ್ತು ನಾವು ಆನೇಕಲ್ಲಿಂದ ಮಳವಳ್ಳಿ ತಾಲೂಕು ದಡದಪುರಕ್ಕೆ ಬಂದಿರೋದು ಕಾರಣ ಏನು, ನಮ್ಮ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಎಂಬ ಬಡ ಪ್ರತಿಭೆ ಇವತ್ತು ಮನೆಗೂ ಸಹ ಹೆಸರು ಮಾಡಿರುವಂಥದ್ದು ಗಿಲ್ಲಿ ಎಂಬ ಪ್ರತಿಭೆ. ಆ ಪ್ರತಿಭೆಗೆ ಇವತ್ತಿನ ಬಿಗ್ ಬಾಸ್ ಶೋನಲ್ಲಿ ಗೆಲುವನ್ನು ದಕ್ಕಿಸಲೇಬೇಕು. ಆ ಗೆಲುವನ್ನು ತಪ್ಪಿಸ್ಬೇಕಂತೇಳಿ ಕೆಲ ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಮ್ಮ ಗಿಲ್ಲಿಯನ್ನು ಗೆಲ್ಲಿಸೋ ತಾಕತ್ತು ಕರ್ನಾಟಕದ ಜನತೆಗೆ ಗೊತ್ತಿದೆ. ಕರ್ನಾಟಕ ಜನತೆ ನಿಜವಾಗ್ಲೂ ಗಿಲ್ಲಿಯನ್ನು ಗೆಲ್ಲಿಸ್ತಾರೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ರಾಜ್ಯದ ಜನತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಸಂಘಟನೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ನಾವು ಆನೇಕಲ್ನಿಂದ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ಗೌಡರು ಒಬ್ಬ ಸಾರಥ್ಯದಲ್ಲಿ ಮತ್ತು ಮಂಜುನಾಥ್ ಅವರ ಸಾರಥ್ಯದಲ್ಲಿ ನಮ್ಮ ಗಿಲ್ಲಿಯವರ ಊರಿಗೇನೆ ಬಂದು ಅವರ ತಂದೆ ತಾಯಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಮತ್ತು ಎಲ್ಲರೂ ಸಹ ಸೇರಿ ಗಿಲ್ಲಿಯವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ. ಎಲ್ಲರೂ ಸಹ ವೋಟ್ ಮಾಡಿ ಅವ್ರನ್ನ ಗೆಲ್ಸೀವಿ. ಮತ್ತು ಕರ್ನಾಟಕದ ಜನತೆ ಯಾವುದೇ ಕಾರಣಕ್ಕೂ ಅವ್ರು ಕೈ ಬಿಡಲ್ಲ, ಅವ್ರನ್ನ ಗೆಲ್ಸೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ನಮಸ್ಕಾರ. ಏನಿವತ್ತು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ಲಿಂದ ಈ ಗಿಲ್ಲಿ ಮನೆವರೆಗೂ ನಾವು ಜಾಥಾವನ್ನು ಏನು ಹಮ್ಮಿಕೊಂಡಿದ್ದೀವಿ. ಅವರು ಬಿಗ್ ಬಾಸಲ್ಲಿ ಏನು ಗೆದ್ದು ಬರಲಿ ಅಂತ ನಾವು ಆಶಿಸುತ್ತಾ ಏನಿವತ್ತು ದಡಕ್ಪುರಕ್ಕೆ ಬಂದು ನಾವು ತಲುಪಿದ್ದೀವಿ. ಏನು ನಾವು ಆನೇಕಲ್ಲಿಂದನೇ ಬಂದಿದ್ದೀವಿ ಅಂದರೆ ನಮ್ಮ ಇಡೀ ರಾಜ್ಯವೇ
ಅವರಿಗೆ ಓಟ್ ಮಾಡೋ ಮುಖಾಂತರ ಗಿಲ್ಲಿಯನ್ನು ಗೆಲ್ಲಿಸ್ಕೊಂಬರ್ಬೇಕು. ಇವತ್ತು ನಾವೇನು ಇಲ್ಲಿ ಬಂದು ಅವರಿಗೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನು ಅವ್ರ ಮನೆಗೆ ಮತ್ತು ಗಿಲ್ಲಿ ಗೆದ್ದು ಬರಲಿ ಅಂತ ಶುಭಾಶಯನ ಕೇಳುತ್ತಾ ನಮ್ಮ ಗಿಲ್ಲಿ ಗೆದ್ದು ಬರಲಿ ಅಂತ ಎಲ್ಲರಲ್ಲಿ ಆಶಿಸ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಶಿವರಾಮೇಗೌಡರಿಗೆ, ರೈತರ ಮಗ ಗಿಲ್ಲಿಗೆ, ರೈತರ ಮಗ ಗಿಲ್ಲಿಗೆ, ಗೆಲ್ಲೇಬೇಕು 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 ನಮ್ಮ ಗಿಲ್ಲಿ ಗೆಲ್ಲೇಬೇಕು, ನಮ್ಮ ಗಿಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಶಿವರಾಮೇಗೌಡರಿಗೆ, ಗೆದ್ದು ಬಾ ಗೆದ್ದು ಬಾ ಗೆದ್ದು ಬಾ ಗೆದ್ದು ಬಾ. ಹಲೋ, ಒಂದು ನಿಮಿಷ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ತಿರುವಲಬಳಿ ದುಮ್ನಳ್ಳಿ ಪೋಸ್ಟು ಧರ್ಮಪುರ ಗ್ರಾಮ. ನಮ್ಮ ಆನೆಕಲ್ಲಿಂದ ಬಂದಿದ್ದೀರಾ. ಆನೆಕಲ್ಲಿಗೆ ನಾವು ಘನತೆ ಗೌರವ ಕೊಡಬೇಕು. ನಮ್ಮ ಆನೆಕಲ್ಲು ಗೌರವದಿಂದ ನಾವು ಹೇಳ್ತಿದ್ರೆ HP ಶ್ರೀರಾಮುರಿಗೆ ಜೈ. ಮಂಜುನಾಥ್ ಅವರಿಗೆ ಕಾರ್ಯಾಧ್ಯಕ್ಷೆ, ಜಿಲ್ಲಾ ಗ್ರಾಮಾಧ್ಯಕ್ಷೆ. ನಿಮಿಷ ಮಾತಾಡ್ಬಿಡಿ. ಏನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಘಟಕದ ಉಪಾಧ್ಯಕ್ಷರಾದಂಥ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಈ ಕನ್ನಡದ ಮಣ್ಣಿನ ಸುವಾಸನೆಯನ್ನು ಬೀರಿದಂಥ ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ಗಿಲ್ಲಿ ನಟ ಅವರ ವಾಸಿಸುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಒಂದು ಜಾಥವನ್ನು ಹಮ್ಮಿಕೊಂಡು ಕನ್ನಡದ ಮೇರು ನಟನಿಗೆ ಗಿಲ್ಲಿಗೆ ಒಂದು ಬೆಂಬಲವಾಗಿ ಇವತ್ತು ಆ ಗ್ರಾಮೀಣ ಪ್ರದೇಶದಲ್ಲಿ ಆಡು ಭಾಷೆಯಲ್ಲಿ ಹುಟ್ಟಿ ಬೆಳೆದಂಥ ಯಾವುದೇ ಒಂದು ತರಬೇತಿ ಇಲ್ಲದೆ ಇರತಕ್ಕಂಥ ಈ ಗಿಲ್ಲಿ ನಟ ಈ ಮಣ್ಣಿನ ಸೊಗಡು, ಈ ಸಂಸ್ಕೃತಿಯ ಪ್ರತಿಬಿಂಬ, ಆತನ ಏಳಿಗೆಯನ್ನು ಬಯಸಿ ಆತನಿಗೆ ಇಡೀ ಕರ್ನಾಟಕದ ಜನತೆ ಈ ಸುಗ್ಗಿ ಸಂಭ್ರಮದ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರೂ ಅವನಿಗೆ ಮತವನ್ನು ನೀಡೋದ್ರ ಮುಖಾಂತರ ಆ ಗಿಲ್ಲಿ ನಟ ಮನೆಗೊಬ್ಬ ಧೀರ ಮುನ್ನುಗ್ಗಿ ಬಾರ ಗಿಲ್ಲಿ ನಟನಾಗಿ ಗೆದ್ದು ಬಾರ ಅಂತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರಲ್ಲೂ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಕನ್ನಡಿಗರು ಗಿಲ್ಲಿ ನಟನಿಗೆ ಗೆಲ್ಲಿಸೋದ್ರ ಮುಖಾಂತರ ಗ್ರಾಮೀಣ ಪ್ರತಿಭೆಯನ್ನು ಎತ್ತಿ ಹಿಡಿಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ.